ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾಸ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಈ ಮುಖದಲ್ಲಿ ಕಾಣುವಂತಹ ಕಪ್ಪು ಮಾರ್ಕ್ ಅಥವಾ ಬೆನ್ನಲ್ಲಿ ಆಗ್ಬೋದು, ಹೊಟ್ಟೆಯಲ್ಲಿ ಆಗ್ಬೋದು, ಆಕ್ಸಿಲರಿ ರೀಜನ್ಸಲ್ಲಿನ ಆಗ್ಬೋದು. ಸೊ ಇದು ಯಾರಲ್ಲಿ ಆಗುತ್ತೆ ಜಾಸ್ತಿ ಅಂತಂದರೆ ಲೇಡೀಸಲ್ಲಿ 90% ಇದ್ದರೆ ಜೆಂಟ್ಸಲ್ಲಿ 10% ಅಷ್ಟೇ ಇರುತ್ತೆ. ಸೊ ಇದು ಲೇಡೀಸಲ್ಲಿ ಹೆಚ್ಚಾಗಿ ಯಾಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ತಿಳಿಸ್ಕೊತೀನಿ. ಬನ್ನಿ. ನಮ್ಮ ಇನ್ಸ್ಟಾ ಫಾಲೋಯರ್ಸು ಈ ಮುಖದಲ್ಲಿ ಬಂಗುಗೆ ಪರಿಹಾರವೇನು ಮ್ಯಾಮ್ ಅಂತ ತುಂಬ ಜನ ಕೇಳ್ತಿದ್ದಾರೆ. ಈ ಕಪ್ಪು ಮಾರ್ಕ್ ಅಂದರೆ ಬಂಗು, ಇದು ಯಾರಲ್ಲಿ ಜಾಸ್ತಿ ಆಗುತ್ತೆ? ಲೇಡೀಸಲ್ಲಿ 90% ಆಗುತ್ತೆ. ಸೊ ಇದು ಯಾಕಾಗುತ್ತೆ, ಅದಕ್ಕೆ ರೀಸನ್ಸ್ ಏನು, ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಂಗು ಫೇಸಲ್ಲಿ ಆಗಿರೋದ್ರಿಂದ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ ನಾಚಿಕೆ ಆಗ್ತಿರುತ್ತೆ, ಮುಜುಗರ ಆಗ್ತಿರುತ್ತೆ. ಸೊ ಎಷ್ಟೋ ಫಂಕ್ಷನ್ಸ್ನ ಅಟೆಂಡ್ ಮಾಡ್ದಲೇ ಇರ್ತಾರೆ ಅವರು. ಹಾಗಿದ್ರೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಮುಂಬರುವ ವಿಡಿಯೋಗಳು ನಿಮಗೆಲ್ಲ ಅಪ್ಡೇಟ್ ಆಗ್ತಿರುತ್ತೆ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಈ ಬಂಗು 90% ಲೇಡೀಸಲ್ಲೇ ಯಾಕೆ ಬರುತ್ತೆ, ಏನು ಕಾರಣಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾರಲ್ಲಿ ಈ ಬಂಗು ಹೆಚ್ಚಾಗಿ ಕಾಣ್ಬೋದು ಅಂತಂದರೆ ಈ ಪ್ರೆಗ್ನೆಂಟ್ ವುಮೆನ್ಸಲ್ಲಿ, ಮತ್ತು ಯಾರು ಕಾಂಟ್ರಸೆಪ್ಟಿವ್ ಪಿಲ್ಸ್ ತೊಗೊತಿರ್ತಾರೋ ಈ ಮಗು ಆಗ್ಬಾರ್ದು ಅಂತ. ಸೊ ಈ ಬಂಗು ಬರಲಿಕ್ಕೆ ಅದನ್ನು ಕಾರಣ ಆಗ್ಬೋದು. ಈ ಲೇಡೀಸಲ್ಲಿ 90% ಯಾಕಿರುತ್ತೆ ಅಂದರೆ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಸೊ ಒಬೆಸಿಟಿ ಆಗೋದ್ರಿಂದ, ಅಲ್ಲಿ ಕಪ್ಪಾಗೋದ್ರಿಂದ ಬಂಗು ಬರಲಿಕ್ಕೆ ಕಾರಣವೂ ಆಗ್ಬೋದು. ಈ ಬಂಗು ಗಾಯ ಆಗಿರುತ್ತೆ, ಅದು ಗುಣವಾದ ನಂತರನೂ ಆಗ್ಬೋದು. ಈ ಚರ್ಮ ಸುಟ್ಟಾಗನೂ ಆಗ್ಬೋದು. ಸೊ ಇನ್ಫೆಕ್ಷನ್ ಆದ ನಂತರ ಈ ಬಂಗ್ ಬರೋದು ತುಂಬ ಸಾಮಾನ್ಯವಾಗಿರುತ್ತೆ. ಈ ಡೈರೆಕ್ಟ್ ನಾವು ಸನ್ನಿಗೆ ಎಕ್ಸ್ಪೋಸ್ ಆದರೆ ಈ ಬಂಗ್ ಬರಲಿಕ್ಕೆ ಅದಕ್ಕೂ ಕಾರಣ ಆಗ್ಬೋದು. ಈ ಇನ್ಫ್ಲಮೇಟರಿ ಪ್ರಾಬ್ಲಮ್ಸ್ ಲೈಕ್ ಎಕ್ಸಿಮಾ ಅಂದರೆ ಸ್ಕಿನ್ ಡಿಸೀಸ್ ಇರೋದ್ರಿಂದ, ನೆಕ್ಸ್ಟ್ ನಿಮಗೆ ಪಿಂಪಲ್ಸ್ ಆಗಿಬಿಟ್ಟು ಅದು ನೀವು ಸ್ಕ್ವೀಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀರಲ್ವ, ಆ ಟೈಮಲ್ಲಿ ಈ ಬಂಗ್ ಬರಲಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಎಲ್ಲಿ ಅಂತಂದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕೀಮೋಥೆರಪಿ ತೊಗೊಂಡಾದ್ಮೇಲೆ ಡ್ಯೂ ಟು ಸಮ್ ಮೆಡಿಕೇಷನಿಂದ ಈ ಬಂಗ್ ಬರಲಿಕ್ಕೆ ಕಾರಣವೂ ಆಗ್ಬೋದು. ಈ ಡೈರೆಕ್ಟ್ ನಾವು ಸನ್ನಿಗೆ ಎಕ್ಸ್ಪೋಸ್ ಆದರೆ ಈ ಬಂಗ್ ಬರಲಿಕ್ಕೆ ಅದಕ್ಕೂ ಕಾರಣ ಆಗ್ಬೋದು. ಓವರ್ ಆಲ್ ಈ ಬಂಗುಗೆ ಕಾರಣ ಆಗಿರ್ಬೋದು. ಸೊ ಅಲ್ಲಿರುವಂತಹ ಮೆಲೆಸ್ಮಾದಿಂದ ಈ ಬಂಗು ಮೇನ್ ಎಲ್ಲಾಗುತ್ತೆ ಅಂದರೆ ನೋಸ್ ಮತ್ತು ಚೀಕ್ಸ್, ನೆಕ್ಸ್ಟ್ ಈ ಹೆಡ್ ರೀಜನ್ನಲ್ಲಿ ಆಗುತ್ತೆ ಮೇನ್. ಇಷ್ಟೊತ್ತು ನೀವು ಈ ಬಂಗು ಯಾಕಾಗುತ್ತೆ, ಎಲ್ಲೆಲ್ಲಿ ಆಗುತ್ತೆ ಅಂತ ಕಾರಣಗಳು ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಟ್ರೀಟ್ಮೆಂಟ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಈ ಪ್ರಾವರ್ಬ್ ಕೇಳಿದ್ದೀರಲ್ವ, ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮ ಅಂತ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಹೆಲ್ತ್ನ ಕಾಪಾಡ್ಕೊಬೇಕು ಅಂದರೆ ಡಯಟ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಉತ್ತಮ ಆಹಾರ ತೊಗೊಬೇಕು. ಸೊ ನೆಕ್ಸ್ಟ್ ನಿಮಗೆ ರೋಗ ಬಂದಾಗ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ನಾವು ಫಸ್ಟ್ ತಡೆಗಟ್ಟುವುದು ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾವರ್ಬ್ ಮೀನಿಂಗ್ ಏನಪ್ಪ ಅಂತಂದರೆ, ನೀವು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋಸ್ ಆದಾಗೆ ತಾನೇ ಈ ಬಂಗ್ ಬರಲಿಕ್ಕೆ ಕಾರಣ ಆಗುತ್ತೆ. ಸೊ ನೀವು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋಸ್ ಆಗೋಕ್ಕಿಂತ ಮುಂಚೆ ಡೈಲಿ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ಅಥವಾ ಮನೇಲಿ ತುಪ್ಪ ಇದ್ದರೆ ಹಚ್ಬೋದು. ಸೊ ನೀವು ಹೊರಗಡೆ ಹೋಗ್ತಾ ಫೇಸ್ ಎಲ್ಲ ಕವರ್ ಮಾಡ್ಕೊತ, ಬಾಡಿ ಎಲ್ಲ ಕವರ್ ಮಾಡ್ಕೊತ ಹೊರಗಡೆ ಅಡ್ಡಾಡಿ ಈ ಬಂಗ್ ಬರಲಿಕ್ಕೆ ತಡಿಬೋದು ನಾವು. ಈ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಪ್ಲಸ್ ನಿಮ್ಮ ಬಾಡಿ ತುಂಬ ಕವರ್ ಮಾಡ್ಕೊಳೋದ್ರಿಂದ ಡೈರೆಕ್ಟ್ ಸನ್ನಿಂದ ಬರುವಂತಹ ಈ UV ರೇಸ್ನ ತಡೆಗಟ್ಬೋದು ಅಲ್ವಾ. ಈ ಫೇಸಲ್ಲಿ ಪಿಂಪಲ್ಸ್ ಆಗಿರುತ್ತೆ, ಆ ಫೇಸಲ್ಲಿ ಪಿಂಪಲ್ಸ್ ಆದಾಗ ನೀವು ಸುಮ್ಮನೆ ಬಿಡ್ತೀರಾ, ಅದನ್ನ ಲೈಕ್ ಈ ರೀತಿ ಸ್ಕ್ವೀಸ್ ಮಾಡ್ಕೊತಿರ್ತೀರ. ಈ ಸ್ಕ್ವೀಸ್ ಮಾಡಿದಾಗ ಮತ್ತೆ ಇನ್ನೂ ಸ್ಕಾರ್ ಏನಾಗುತ್ತೆ, ಡೀಪ್ ಆಗುತ್ತೆ. ಸೊ ಇನ್ನು ಬಂಗು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ನೀವು ಡೈಲಿ ಮಲಗುವ ಮುಂಚೆ ಈ ಆಲ್ಮಂಡ್ ಆಯಿಲ್ ಬರುತ್ತಲ್ಲ, ಫೇಸ್ಗೆ ಒಂದು 2 to 3 ಮಿನಿಟ್ಸು ಅಥವಾ 5 ಮಿನಿಟ್ಸ್ ಆದರೂ ಮಸಾಜ್ ಮಾಡಿಬಿಟ್ಟು ಮಲ್ಕೊಳ್ಳಿ. ವಿಟಮಿನ್ B12 ಮತ್ತು ಈ ವಿಟಮಿನ್ E ರಿಚ್ ಆಗಿರುವಂಥ ಆಹಾರಗಳನ್ನು ನೀವು ಸೇವಿಸಬೇಕಾಗುತ್ತೆ. ಈ ಮೊಟ್ಟೆ ಆಗಿರ್ಬೋದು, ಹಾಲಾಗಿರ್ಬೋದು, ಈ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಡೈಲಿ ತೊಗೊತ ಹೋಗಬೇಕು. ಮಂಜಿಷ್ಟ ಚೂರ್ಣ 1 ಟೀ ಸ್ಪೂನು ಮತ್ತು ಎಷ್ಟಿ ಮಧು ಚೂರ್ಣ 1 ಟೀ ಸ್ಪೂನು ಲೈಕ್ ಮಿಕ್ಸ್ ಮಾಡಬೇಕು. ಯಾವುದರಲ್ಲಿ 1 ಟೀ ಸ್ಪೂನ್ ಆಫ್ ಈ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ತಯಾರಿಸ್ಕೊಬೇಕು. ನೀವು ಪೇಸ್ಟ್ ತಯಾರಿಸ್ಕೊಂಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು. ಬೆಳಗ್ಗೆ ಮತ್ತು ಸಂಜೆ ಮಾಡಿ ನೀವು ಡೈಲಿ. ಕ್ರಮೇಣವಾಗಿ ಈ ಬಂಗು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಟ್ರೀಟ್ಮೆಂಟು, 1 ಪಿಂಚ್ ಆಫ್ ಟರ್ಮರಿಕ್ ಪೌಡರ್ ಪ್ಲಸ್ 1 ಟೀ ಸ್ಪೂನ್ ಆಫ್ ಮಿಲ್ಕ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಪೇಸ್ಟ್ ತಯಾರಿಸ್ಕೊಬೇಕು. ಪೇಸ್ಟ್ ತಯಾರಿಸ್ಕೊಂಡು ನಿಮ್ಮ ಫೇಸ್ಗೆ ಎಲ್ಲೆಲ್ಲಿ ಬಂಗು ಆಗಿರುತ್ತೋ ಅಲ್ಲಿಗೆ ಅಪ್ಲೈ ಮಾಡಿ. ಸೊ ಇದು ಅಪ್ಲೈ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದನ್ನು ವೀಕ್ಲಿ ಒಂದು 3 to 4 ಟೈಮ್ಸ್ ಆದರೂ ಮಾಡಿ. ನಿಮ್ಮ ಚರ್ಮದ ಪಿಗ್ಮೆಂಟೇಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ಲೈಕ್ ಫ್ರೆಶ್ ಆಗಿ
ಈ ಅಲೋವೆರಾ ಜೆಲ್ ಸಿಗುತ್ತಲ್ವ, ಡೈಲಿ ನೀವು 2 to 3 ಮಿನಿಟ್ಸ್ ಆದರೂ 2 ಟೈಮ್ಸು ಅಪ್ಲೈ ಮಾಡ್ತಾ ಹೋಗಿ. ಸೊ ಆವಾಗ ನಿಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕಾಣ್ತಾ ಬರುತ್ತೆ. ಸೊ ಇನ್ನೂ ಕಡಿಮೆ ಆಗಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮಗೆ ಎಲ್ಲ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.